ಫ್ರೆಂಡ್ಸ್, ನಾನು ನಿಮ್ಮ ಶಿಲ್ಪ ಝಾನ್ಸಿ ಅಡುಗೆ ಮನೆಯಿಂದ. ನಾವಿವತ್ತು ಸಿಂಪಲಾಗಿ ಆದಷ್ಟು ಬೇಗ ಆಗೋ ಥರ ತೊಗರಿಬೇಳೆ ಮತ್ತು ಮಿಕ್ಸ್ ತರಕಾರಿ ಮದುವೆ ಮನೇಲಿ ಮಾಡ್ಕೋತಾರಲ್ಲ ಸಾಂಬಾರು, ಆ ಥರ ಆ ಸ್ಟೈಲಲ್ಲಿ ಸಾಂಬಾರು ಮಾಡೋಕ್ಕೆ ಹೊರಟಿದ್ದೀನಿ. ನಾವು ತೊಗರಿಬೇಳೆ ಮತ್ತು ಮಿಕ್ಸ್ ತರಕಾರಿ ಯಾವುದಾದ್ರೂ ಆಗಿರಲಿ, ಆಲೂಗಡ್ಡೆ, ಬೀನ್ಸು, ಮತ್ತು ನುಗ್ಗೆಕಾಯಿ, ತೊಂಡೆಕಾಯಿ ಯಾವುದಾದ್ರೂ ಸರಿ, ಯಾವ ತರಕಾರಿ ಹಾಕ್ಕೊಂಡಾದ್ರೂ ಮಾಡ್ಕೋಬೋದು. ನಾವಿವಾಗ ಸಾಂಬಾರು ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಒಂದು ಬೌಲು ನೀಟಾಗಿ ತೊಳೆದಿಟ್ಕೊಂಡಿರೋ ತೊಗರಿಬೇಳೆ, 1 ಈರುಳ್ಳಿ, 3 ಟೊಮೆಟೊ ದಪ್ಪ ಸೈಜ್ದು, 1 ಬೌಲು ತರಕಾರಿ ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿರೋ ಮಿಕ್ಸ್ ತರಕಾರಿ ಯಾವುದೇ ಆದರೂ ಪರವಾಗಿಲ್ಲ ಫ್ರೆಂಡ್ಸ್, ಯಾವುದಾದ್ರೂ ತೊಗೊಳ್ಳಿ. ನೀವು ನಿಮ್ಮ ಮನೇಲಿ ಯಾವುದಿರುತ್ತೋ ಅದು ಹಾಕ್ಕೊಳ್ಳಿ. ಇದೇ ಬೇಕು ಅದೇ ಬೇಕಂತ ಏನಿಲ್ಲ. 4 ಟೀ ಸ್ಪೂನು ಸಾಂಬಾರು ಪೌಡ್ರು ಮನೇಲೇ ಮಾಡ್ಕೊಂಡಿರೋದು, 2 ಟೀ ಸ್ಪೂನು ಅಚ್ಕಾರದ ಪುಡಿ, ಅದು ಮನೇಲೇ ಮಾಡ್ಕೊಂಡಿರೋದು ನಾವು, 1 ಬೆಳ್ಳುಳ್ಳಿ, 1 ಸ್ಪೂನ್ ಸಾಸಿವೆ, ದಪ್ಪ ಸಾಸಿವೆ ತೊಗೊಂಡಿದ್ದೀನಿ, ಫ್ರೆಶ್ ಕರಿಬೇವಿನ ಸೊಪ್ಪು, 4 ಬ್ಯಾಡಗಿ ಮೆಣಸಿನ್ಕಾಯಿ, 1 ಚಿಟಿಕೆ ಇಂಗು. ಈಗ ಮೊದಲಿಗೆ ಏನು ಮಾಡ್ಕೋಬೇಕು ಸಾಂಬಾರು ಮಾಡೋಕ್ಕೆ, ಫಸ್ಟು ಸ್ಟೆಪ್ ಏನಂದರೆ ತೊಗರಿಬೇಳೆನ ನೀಟಾಗಿ ತೊಳೆದಿರೋದನ್ನ ನೀಟಾಗಿ ತೊಳೆದು ಈಗ ನಾವು ಕುಕ್ಕರಲ್ಲಿ ಹಾಕ್ಕೋತಾ ಇದ್ದೀವಿ. ನೀಟಾಗಿ ತೊಳ್ಕೊಂಡಿರೋದನ್ನ ತೊಗರಿಬೇಳೆನ ಇವಾಗ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಆವಾಗಲೇ ತೋರಿಸಿದ್ನಲ್ಲ ಟೊಮೆಟೊ, ಅದೆಲ್ಲದು ಈ ಥರ ಸ್ಲೈಸ್ ಮಾಡಿಕೊಂಡು ಈ ಥರ ಎಲ್ಲ ಇದನ್ನು ತೊಳೆದು ನೀಟಾಗಿ ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ ನಾವು ಇದಕ್ಕೆ ನೀರು ಹಾಕೋಣ. ಈ ಲೋಟದಲ್ಲಿ 2 ಲೋಟ ನೀರು ಹಾಕೋಣ. ಆಲ್ರೆಡಿ 1 ಲೋಟ ನೀರು ಹಾಕಿದ್ದೀನಿ, ಮತ್ತು ಇನ್ನೊಂದು ಲೋಟ ನೀರು ಹಾಕ್ತಾಯಿದ್ದೀನಿ. ಈ ಥರ ಹಾಕ್ಬಿಟ್ಟು ಇದಕ್ಕೆ ಇವಾಗ ಅರ್ಧ ಟೀ ಸ್ಪೂನ್ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ನಾವು ಮೊದಲೇ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀವಿ. ಆಮೇಲೆ ಮತ್ತೆ ಸಾಂಬಾರು ನೋಡ್ಕೊಂಡು ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ತರಕಾರಿನ ನಾವು ಅದರಲ್ಲೇ ಡೈರೆಕ್ಟ್ ಹಾಕಿ ಬೇಯಿಸಬಾರ್ದು. ಈ ಬೌಲ್ ಏನಿರುತ್ತೋ ಇದನ್ನೇ ಈ ಕುಕ್ಕರ್ ಒಳಗೆ ಹಿಂಗೆ ಸೀದಾ ಇಟ್ಬಿಟ್ಟು ಬೇಯಿಸ್ಬೇಕು. ತರಕಾರಿ ಬೇಯುತ್ತೆ ಹಿಂಗೇನೆ, ಈ ಥರ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಈ ತರಕಾರಿಗೆ ಯಾವುದೇ ಥರ ನೀರೇನು ಹಾಕಬಾರ್ದು, ಯಾಕಂದರೆ ಆ ಕೆಳಗಡೆ ಕುಕ್ಕರಲ್ಲಿರೋ ನೀರಿಂದನೇ ಇದು ಬೇಯ್ಕೊಳ್ಳುತ್ತೆ. ನಾನು ಕೆಳಗಡೆನೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಈಗ ತರಕಾರಿ ಮೇಲೂ ಸಹ ಸ್ವಲ್ಪ ಉಪ್ಪು ಹಾಕ್ತೀನಿ, ಯಾಕಂದರೆ ತರಕಾರಿ ಉಪ್ಪನ್ನೆಲ್ಲ ಹೀರ್ಕೊಳ್ಳುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನಾವು ಸ್ಟವ್ ಆನ್ ಮಾಡ್ಕೊಂಡಿದ್ದೀವಿ, ಅದ್ರ ಮೇಲೆ ಕುಕ್ಕರ್ ಇಟ್ಟಿದ್ದೀವಿ, ಈಗೆಲ್ಲ ರೆಡಿಯಾಗಿದೆ. ಇವಾಗ ಅದನ್ನು ಕ್ಲೋಸ್ ಮಾಡ್ತೀನಿ ನಾನು. ಇವಾಗ ನಾನು ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಾವಿವಾಗ ಕುಕ್ಕರ್ನ 2 ವಿಷಲ್ ಹೊಡ್ಸ್ಕೊಂಡಿದ್ದೀವಿ. ವಿಷಲ್ ಹೊಡ್ಸ್ಕೊಂಡು ನೀಟಾಗಿ ತಣ್ಣಗಾಗಿದೆ. ಇವಾಗ ಓಪನ್ ಮಾಡ್ಕೊತಾ ಇದ್ದೀನಿ. ನಾವೀಗ ಈ ಕುಕ್ಕರ್ನ ಎತ್ಬಿಟ್ಟು ಕೆಳಗಡೆ ಇಟ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನೀಟಾಗಿ ತರಕಾರಿ ಎಲ್ಲ ಬೆಂದಿದೆ. ನಾವು ಅದನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀವಿ. ಇವಾಗ ಇಲ್ಲಿ ನೋಡಿ, ಇದು ಟೊಮೆಟೊ ಮತ್ತು ತೊಗರಿಬೇಳೆ ಬೇಯಿಸ್ಕೊಂಡಿದ್ದೀವಿ, ಮತ್ತು ಟೊಮೆಟೊ, ತೊಗರಿಬೇಳೆ, ಅರಿಶಿನದ ಪೌಡ್ರು ಹಾಕಿ ಬೇಯಿಸ್ಕೊಂಡಿದ್ವಿ. ನೀಟಾಗಿ ಬೆಂದಿದೆ. ನೋಡಿ ಫ್ರೆಂಡ್ಸ್, ಇದನ್ನ ಇವಾಗ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಬೆಂದಿದೆ. ನೋಡಿ ಫ್ರೆಂಡ್ಸ್, ಇದು ಇವಾಗ ನೀಟಾಗಿ ಸ್ಮ್ಯಾಶ್ ಆಗಿದೆ. ಇದೀಗ ಈ ಥರ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಿದೆ. ಈಗ ಇದಕ್ಕೆ ನಾವು ಬೇಯಿಸಿದ್ವಲ್ಲ ತರಕಾರಿ, ಅದನ್ನ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಇದಕ್ಕೆ ನಾವು ನೀರೇ ಹಾಕಿರಲಿಲ್ಲ, ಆದರೂ ಅದು ನೀರು ತೊಗೊಂಡು ಬೆಂದಿದೆ ನೀಟಾಗಿ. ನೋಡಿ, ಎಲ್ಲ ತರಕಾರಿಗಳು ನೀಟಾಗಿ ಬೆಂದಿದೆ. ಇವಾಗ ನಾವು ಇದನ್ನು ಮತ್ತೆ ಇಟ್ಬಿಟ್ಟು ಸ್ಟವ್ ಮೇಲೆ ಕುದಿಯೋಕೆ ಇಡೋಣ. ನಾವು ಈಗ ಟೊಮೆಟೊ, ತೊಗರಿಬೇಳೆ ಸ್ಮ್ಯಾಶ್ ಮಾಡಿಕೊಂಡು ಬೆಂದಿರೋ ತರಕಾರಿನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ನಾವು ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಇಟ್ಟಿದ್ದೀವಿ. ಇವಾಗ ಇದಕ್ಕೆ ನಾವು ನೋಡಿ ಫ್ರೆಂಡ್ಸ್, ಇದು ನಾನು ಆವಾಗಲೇ ತೋರಿಸಿದ ಥರ 4 ಟೀ ಸ್ಪೂನ್ ಧನಿಯಾ ಪೌಡ್ರು, 2 ಟೀ ಸ್ಪೂನ್ ಅಚ್ಕಾರದ ಪುಡಿ ನಾವು ನೀಟಾಗಿ ಕಲಿಸ್ಕೊಂಡಿದ್ದೀವಿ, ಯಾವುದೇ ಥರ ಗಂಟಿಲ್ದಂಗೆ. ಇದನ್ನು ಇವಾಗ ನೋಡಿ, ಇಲ್ಲಿ ಸಾಂಬಾರು ನಾವು ತರಕಾರಿ ಎಲ್ಲ ಸ್ಮ್ಯಾಶ್ ಮಾಡಿ ಇಕ್ಕಿದ್ದು ಕುದೀತಾ ಇದೆ. ಇವಾಗ ಇದಕ್ಕೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್.
ಈ ಥರ ಇದಕ್ಕೆ ಹಾಕ್ಕೊಂಡ್ಬಿಡ್ಬೇಕು. ಈಗ ಹಾಕ್ಕೊಂಡ್ಮೇಲೆ ಈಗ ನಮಗೆ ಸಾಂಬಾರು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋಬೇಕು. ಗಟ್ಟಿಗೆ ಬೇಕಂದರೆ ಗಟ್ಟಿಗೆ, ತೆಳು ಬೇಕಂದರೆ ತೆಳುವೆ. ಒಂದು ಅದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡ್ರೂ ಚೆನ್ನಾಗಿರಲ್ಲ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇನ್ನೊಂದು ಬೌಲ್ ನೀರು ಹಾಕ್ಕೊಂಬಿಡೋಣ. ಇದು ಮುದ್ದೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಈ ಅದಕ್ಕಾಗಿದೆ. ಇವಾಗ ಇದು ಕುದೀತಾ ಇರಲಿ. ಇನ್ನೊಂದು ಕಡೆ ನಾನು ಒಗ್ಗರಣೆ ಮಾಡ್ಕೊತೀನಿ. ಇದು ಜಾಸ್ತಿ ಬೇಯಿಸ್ಕೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ. ಆಲ್ರೆಡಿ ತರಕಾರಿ ಎಲ್ಲ ಬೆಂದಿರೋದ್ರಿಂದ ಸ್ವಲ್ಪ ಕುದ್ರೆ ಸಾಕು ಸಾಂಬಾರು. ಅದರಿಂದ ಈಗ ಇದು ಕುದಿ ಬರುತ್ತೆ. ಅಷ್ಟರಲ್ಲಿ ನಾನು ಒಗ್ಗರಣೆ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆ ಕಡೆ ಸಾಂಬಾರು ಕುದೀತಾ ಇದೆ. ಇವಾಗ ಒಗ್ಗರಣೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿರೋ ಸಾಮಗ್ರಿಗಳು. ಫಸ್ಟು ಎಣ್ಣೆ 4 ಟೀ ಸ್ಪೂನು, 1 ಬೆಳ್ಳುಳ್ಳಿ, ಮತ್ತು ಸಾಸಿವೆ, ಕರಿಬೇವು, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಹಿಂಗು, ಈ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ದು. ಇವಾಗ ಹೇಗೆ ಒಗ್ಗರಣೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಾನು ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವಾಗ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಕಾದಿದೆ. ಅದಕ್ಕೆ ನಾನು ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ನಂತರ 1 ಗೆಡ್ಡೆ ಬೆಳ್ಳುಳ್ಳಿ, ನೀಟಾಗಿ ಸುಲಿದಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಮೊದಲೇ ಸಾಸಿವೆ ಹಾಕಿದ್ರೆ ಸೀದೋಗ್ಬಿಡುತ್ತೆ ಅಂತ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿ ಇವಾಗ ನೆಕ್ಸ್ಟ್ 1 ಟೀ ಸ್ಪೂನ್ ಸಾಸಿವೆ ಮತ್ತು ಕರಿಬೇವು, ಈಗ 1 ಈರುಳ್ಳಿ, ಈ ಥರ ನೀಟಾಗಿ ಎಣ್ಣೆ ಕಾದ ಮೇಲೆ ನೀಟಾಗಿ ಎಲ್ಲ ಹಾಕಿ ಬಾಡಿಸ್ಕೋಬೇಕು ಒಗ್ಗರಣೆಯಲ್ಲಿ. ನೆಕ್ಸ್ಟ್ ಇದಕ್ಕೆ ನಾವು 2 ಚಿಟಿಕೆ ಹಿಂಗೆ ಹಾಕ್ತಿದ್ದೀವಿ. ಹಿಂಗೆ ಹಾಕಿದ್ದೀವಿ. ಈಗ ಹಿಂಗು ಇವಾಗ ಒಗ್ಗರಣೆ ಘಮ ಬರ್ತಾಯಿದೆ ನಮಗೆ. ಹಿಂಗೂ ಸಹ ಘಮ್ಮ ಅಂತ ಸ್ಮೆಲ್ ಬರ್ತಾಯಿದೆ. ನಾವು ಹಿಂಗೆ ಹಾಕೋದ್ರಿಂದ ನೀಟಾಗಿ ಜೀರ್ಣ ಆಗುತ್ತೆ ತಿಂದಿರೋ ಊಟ ಎಲ್ಲ. ಆದ್ದರಿಂದ ಹಿಂಗೆ ಹಾಕ್ಕೋಬೇಕು. ಇವಾಗ ಇದು ಒಗ್ಗರಣೆ ಆಗಿದೆ. ಇದಕ್ಕೆ ನಾವು ಒಗ್ಗರಣೆ ಆಗಿದ ತಕ್ಷಣ ಡೈರೆಕ್ಟ್ ಒಗ್ಗರಣೆಗೆ ಹಾಕ್ಕೋಬಾರ್ದು. ನಾವು ಇದರಿಂದ ಒಂದು ಸೌಟು ಸಾಂಬಾರು ತೊಗೊಂಡು ಇದಕ್ಕೆ ಹಾಕ್ಕೊಂಡು ಇದರಲ್ಲಿ ಕುದಿಸ್ಬಿಟ್ಟು ಒಗ್ಗರಣೆಗೆ ಸಾಂಬಾರು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ನಾವು ಇದನ್ನು ಸಾಂಬಾರಿಗೆ ಹಾಕ್ಕೋಬೇಕು. ಅದರಿಂದ ಇದರಲ್ಲೇ ಇದು ಒಗ್ಗರಣೆ ಘಮ ಎಲ್ಲ ಸಾಂಬಾರಿಗೆ ನೀಟಾಗಿ ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್. ಈ ರೀತಿ ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟು ಈ ಒಗ್ಗರಣೆನ ತೆಗೆದು ಸಾಂಬಾರಿಗೆ ಹಾಕ್ಕೊಳ್ಳೋಣ. ಇವಾಗ ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ಕೋಬೇಕು. ಈ ಥರ ಇವಾಗ ಸಾಂಬಾರು ಕುದ್ದಿದೆ, ಒಗ್ಗರಣೆ ಹಾಕ್ಕೊಂಡಿದ್ದೀವಿ. ಒಗ್ಗರಣೆ ಹಾಕಿದ್ಮೇಲೆ ನಾವು ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಹೀಗಾಗಿದೆ ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಇವಾಗ ಇದಕ್ಕೆ ನಾವು ಉಪ್ಪನ್ನು ಸ್ವಲ್ಪ ರುಚಿ ಆಲ್ರೆಡಿ ನಾವು ಹಾಕ್ಕೊಂಡಿದ್ದೀವಿ. ತರಕಾರಿ ಬೇಯುವಾಗ ಉಪ್ಪು ಹಾಕ್ಕೊಂಡಿರೋದ್ರಿಂದ ಇವಾಗ ನಾವು ಟೇಸ್ಟ್ ನೋಡಿ ಉಪ್ಪು ಹಾಕ್ಕೋಬೇಕು ಫ್ರೆಂಡ್ಸ್. ಈ ಸಾಂಬಾರು ಆಗಿದೆ. ಇದಕ್ಕೆ ನಾನು ಟೇಸ್ಟ್ ನೋಡಿಬಿಟ್ಟು ಎಷ್ಟು ಬೇಕಷ್ಟು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಲಾಸ್ಟ್ ಫೈನಲ್ಲು ನಾನು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದು ರೆಡಿಯಾಗಿದೆ ಫ್ರೆಂಡ್ಸ್, ರೆಡಿಯಾಗಿದೆ. ಇದನ್ನ ಇವಾಗ ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿ.
ನೋಡಿ ಫ್ರೆಂಡ್ಸ್, ಇವಾಗ ಇದೆಲ್ಲ ಫೈನಲ್ ರೆಡಿಯಾಗಿದೆ. ಈ ಥರ ಇದೆ ಕನ್ಸಿಸ್ಟೆನ್ಸಿ, ಎಲ್ಲ ಕರೆಕ್ಟಾಗಿದೆ ಸಾಂಬಾರು. ಅನ್ನಕ್ಕೂ ಮುದ್ದೆಗೆ ಎಲ್ಲದಕ್ಕೂ ನೀಟಾಗಿ ತಿನ್ಬೋದು. ನೀವು ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಝಾನ್ಸಿ ಅಡುಗೆ ಮನೆಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.